ವೀಕ್ಷಕರಿಗೆ ಹೃತ್ಪೂರ್ವಕ ನಮಸ್ಕಾರ. ಮೊದಲಿಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಮೂಲ್ಯವಾದ ಬೆಂಬಲವನ್ನು ನೀಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನಮ್ಮಂತಹ ಕ್ರಿಯೇಟರ್ಗಳಿಗೆ ಹೊಸ ವಿಡಿಯೋಗಳನ್ನು ಮಾಡುವ ಪ್ರೇರಣೆಯಾಗುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವ ಹೆಚ್ಚಿನ ಧಾರಾವಾಹಿಗಳು ಜಗಳ, ದ್ವೇಷ, ಸೇಡು, ಕುತಂತ್ರ, ಮೋಸ ಇವುಗಳ ಸುತ್ತಲೇ ಸುತ್ತುತ್ತಾ ಇರುತ್ತದೆ. ಆದರೆ ಇವೆಲ್ಲದರ ನಡುವೆ ಮನಸ್ಸಿಗೆ ನೆಮ್ಮದಿ ಕೊಡುವ, ಕುಟುಂಬದ ಮೌಲ್ಯವನ್ನು ನೆನಪಿಸುವ, ಪ್ರತಿಯೊಬ್ಬರೂ ತಮ್ಮ ಮನೆಯವರ ಜೊತೆ ಕುಳಿತು ನೋಡಬಹುದಾದ ಒಂದು ಸುಂದರ ಧಾರಾವಾಹಿ ಎಂದರೆ ಅದು ನಂದಗೋಕುಲ. ಈ ಧಾರಾವಾಹಿಯ ದೊಡ್ಡ ವಿಶೇಷತೆ ಏನೆಂದರೆ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಇರುವ ಕಥೆಯಲ್ಲ. ನಮ್ಮ ಜೀವನದಲ್ಲಿ ಹೇಗೆ ಬದುಕಬೇಕು, ಕುಟುಂಬವನ್ನು ಹೇಗೆ ಒಗ್ಗಟ್ಟಾಗಿ ಹಿಡಿದುಕೊಳ್ಳಬೇಕು, ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು, ಕಿರಿಯರನ್ನು ಹೇಗೆ ಪ್ರೀತಿಯಿಂದ ಬೆಳೆಸಬೇಕು ಎಂಬುದನ್ನು ತುಂಬ ಸರಳವಾಗಿ ಮತ್ತು ಮನ ಮುಟ್ಟುವ ರೀತಿಯಲ್ಲಿ ತೋರಿಸುತ್ತದೆ. ಒಂದು ಮನೆಯಲ್ಲಿರುವ ಎಲ್ಲರೂ ಯಾವಾಗಲೂ ಒಂದೇ ಅಭಿಪ್ರಾಯದಲ್ಲಿರಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳೂ ಬರುತ್ತದೆ, ಸಣ್ಣ ಪುಟ್ಟ ಜಗಳಗಳು ಆಗುತ್ತವೆ. ಆದರೆ ಆ ಕ್ಷಣದಲ್ಲಿ ಒಬ್ಬರನ್ನು ಒಬ್ಬರು ಬಿಟ್ಟು ಹೋಗದೆ ಕೈ ಹಿಡಿದು ನಿಲ್ಲುವುದು ನಿಜವಾದ ಕುಟುಂಬದ ಲಕ್ಷಣ. ಇದೇ ಸಂದೇಶವನ್ನು ನಂದಗೋಕುಲ ತುಂಬ ಸುಂದರವಾಗಿ ಹೇಳುತ್ತದೆ. ಒಬ್ಬ ತಂದೆಗೆ ಏಕಾಏಕಿ ಅನಾರೋಗ್ಯ ಸಮಸ್ಯೆ ಬಂದರೆ ಆ ಮನೆಯಲ್ಲಿರುವ ಮಗ, ಸೊಸೆ, ಮಗಳು, ಅಣ್ಣ, ತಮ್ಮ ಎಲ್ಲರೂ ಸೇರಿ ಇದು ನಮ್ಮ ಸಮಸ್ಯೆ ಎಂದು ನಿಂತರೆ ಆ ಮನೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆದರೆ ಇದು ನನ್ನ ಜವಾಬ್ದಾರಿ, ಇದು ನನ್ನದಲ್ಲ ಎಂದು ದೂರ ಸರಿದರೆ ಈ ಕುಟುಂಬ ಒಡೆಯಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಇಂತಹ ನಿಜ ಜೀವನದ ಪಾಠಗಳನ್ನು ಈ ಧಾರಾವಾಹಿ ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳಿಕೊಡುತ್ತದೆ. ಈ ಧಾರಾವಾಹಿಯಲ್ಲಿ ಹಿರಿಯರ ಅನುಭವಕ್ಕೆ ಸಿಗುವ ಗೌರವ, ತಾಯಿಯ ಮಮತೆ, ತಂದೆಯ ಗಂಭೀರತೆ, ಅಣ್ಣನ ಜವಾಬ್ದಾರಿ, ಅತ್ತಿಗೆಯ ಮನೆ ನಡೆಸುವ ಗುಣ, ತಮ್ಮ ತಂಗಿಯರ ತುಂಟಾಟ, ಕುಟುಂಬದೊಳಗಿನ ಪ್ರೀತಿ, ನಗು, ಭಾವನೆಗಳು ಎಲ್ಲವೂ ತುಂಬ ಸಹಜವಾಗಿ ಮೂಡಿಬರುತ್ತದೆ. ಅದಕ್ಕಾಗಿ ಈ ಕತೆ ನೋಡುವ ಪ್ರತಿಯೊಬ್ಬರ ಮನಸ್ಸಿಗೂ ತುಂಬ ಹತ್ತಿರವಾಗುತ್ತದೆ. ಇನ್ನೊಂದು ಸ್ನೇಹಿತರೆ, ಸುಂದರ ಉದಾಹರಣೆ ಏನೆಂದರೆ ಜೇನುನೊಣಗಳ ಗೂಡು. ಸಾವಿರಾರು ಜೇನುನೊಣಗಳು ಒಂದೇ ಗೂಡಿನಲ್ಲಿ ಒಟ್ಟಾಗಿ ಬದುಕುತ್ತದೆ. ಅವುಗಳಿಗೆ ಅಪಾಯ ಬಂದಾಗ ಒಂದೊಂದಾಗಿ ಓಡಿ ಹೋಗುವುದಿಲ್ಲ, ಎಲ್ಲವೂ ಸೇರಿ ತಮ್ಮ ಗೂಡನ್ನು ಕಾಪಾಡುತ್ತವೆ. ಈ ಕುಟುಂಬವು ಹಾಗೇ ಇರಬೇಕು. ಯಾಕೆಂದರೆ ಒಬ್ಬರಿಗೆ ನೋವಾದರೆ ಎಲ್ಲರಿಗೂ ನೋವಾಗುವಂತಿರುತ್ತಾರೆ, ಒಬ್ಬರು ಸಂತೋಷವಾದರೆ ಎಲ್ಲರೂ ಸಂತೋಷವಾದಂತೆ ಇರುತ್ತಾರೆ. ಇದೇ ನಿಜವಾದ ಒಗ್ಗಟ್ಟು. ಇಂದಿನ ಸಮಾಜದಲ್ಲಿ ಅನೇಕ ಕುಟುಂಬಗಳು ಸಣ್ಣ ಸಣ್ಣ ವಿಷಯಗಳಿಗೆ ದೂರವಾಗುತ್ತಿದೆ. ಆಸ್ತಿ, ಹಣ, ಅಹಂಕಾರ, ತಪ್ಪು ತಿಳುವಳಿಕೆ ಇವುಗಳಿಂದ ಸಂಬಂಧಗಳು ಮುರಿದು ಹೋಗುತ್ತಿರುವುದನ್ನು ನಾವು ಪ್ರತಿದಿನ ನೋಡುತ್ತಿದ್ದೇವೆ. ಇಂತಹ ಸಮಯದಲ್ಲಿ ನಂದಗೋಕುಲದಂತಹ ಧಾರಾವಾಹಿಗಳು ಕುಟುಂಬದ ಮಹತ್ವವನ್ನು ಮತ್ತೆ ಮತ್ತೆ ನೆನಪಿಸುತ್ತವೆ. ಒಂದು ಮನೆಯ ನಿಜವಾದ ಸಂಪತ್ತು ಹಣವಲ್ಲ, ಆ ಮನೆಯವರ ನಡುವಿನ ನಂಬಿಕೆ, ಪ್ರೀತಿ, ಗೌರವ ಮತ್ತು ಒಗ್ಗಟ್ಟು. ಇವು ಇದ್ದರೆ ಯಾವುದೇ ಸಮಸ್ಯೆ ದೊಡ್ಡದಾಗಿ ಕಾಣಿಸುವುದಿಲ್ಲ. ಈ ಮೌಲ್ಯಗಳನ್ನೇ ನಂದಗೋಕುಲ ಪ್ರತಿಯೊಂದು ಸಂಚಿಕೆಯಲ್ಲಿ ಸುಂದರವಾಗಿ ಪ್ರೇಕ್ಷಕರಿಗೆ ತಲುಪಿಸುತ್ತದೆ. ಅದಕ್ಕಾಗಿಯೇ ಈ ಧಾರಾವಾಹಿ ಕೇವಲ ಒಂದು ಸೀರಿಯಲ್ ಅಲ್ಲ, ಪ್ರತಿಯೊಂದು ಕುಟುಂಬವು ನೋಡಬೇಕಾದ ಒಂದು ಜೀವನದ ಪಾಠ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ಒಟ್ಟಿಗೆ ಕುಳಿತು ನೋಡಬಹುದಾದ ಅಪರೂಪದ ಧಾರಾವಾಹಿ ಇದು. ಇಂತಹ ಉತ್ತಮ ಕಥೆಗಳನ್ನು ನಾವು ಹೆಚ್ಚು ಹೆಚ್ಚು ಬೆಂಬಲಿಸಿದರೆ ಇನ್ನಷ್ಟು ಹೆಚ್ಚಿನ ಸುಂದರವಾದ ಧಾರಾವಾಹಿ ಬರುವುದಕ್ಕೆ ಸಹಾಯವಾಗುತ್ತದೆ. ನಿಮಗೆ ನಂದಗೋಕುಲ ಧಾರಾವಾಹಿಯಲ್ಲಿ ಯಾವ ಪಾತ್ರ ಹೆಚ್ಚು ಇಷ್ಟ, ಯಾವ ದೃಶ್ಯ ನಿಮ್ಮ ಮನಸ್ಸನ್ನು ಹೆಚ್ಚು ಮುಟ್ಟಿದೆ ಎಂಬುದನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ.